ಇನ್ನು ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತೆ ಇರಾನ್ ಮಹತ್ವದ ಸಂಧಾನವನ್ನ ಮಾಡೋದಕ್ಕೆ ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಸೌದಿ ಅರೇಬಿಯಾ ಮಂತ್ರಿ ಕೂಡ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಸೌದಿ ಅರೇಬಿಯಾ ಮಂತ್ರಿ ಭೇಟಿ ಕೊಟ್ಟಿದ್ದಾರೆ. ಈ ಒಂದು ಪಾಕ್ ಪ್ರಧಾನಿ ಭೇಟಿಯಾದಂತಹ ಸೌದಿ ಮಂತ್ರಿ ಮೊಹಮ್ಮದ್ ಅಲ್ ಜಾದನ್ ಈಗ ಪಾಕ್ ಪರ ಆರ್ಥಿಕ ಬೆಂಬಲವನ್ನ ನೋಡೋದಕ್ಕೆ ಪ್ರದರ್ಶನಕ್ಕಾಗಿ ಈಗ ಸೌದಿ ಸಚಿವರು ಭೇಟಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕಕ್ಕೆ. ಮಂಜುನಾಥ್, ಈಗ ಇಸ್ಲಾಮಾಬಾದ್ನಲ್ಲಿ ಒಂದ್ ಕಡೆ ರೆಡಿ ಆಗ್ತಾ ಇದೆ ಸಂಧಾನ ಸಭೆಗೆ, ಇತ್ತ ಅಮೆರಿಕ ಇರಾನ್ ಮಹತ್ವದ ಸಂಧಾನವನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಈಗ ಒಬ್ಬೊಬ್ಬರಾಗಿ ಘಟಾನುಘಟಿ ನಾಯಕರುಗಳು ಜಾಯಿನ್ ಆಗ್ತಾ ಇದ್ದಾರೆ. ಏನು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಧಾನಿ ಮಂತ್ರಿ ಅವರು ಮಾತನಾಡ್ತಾ ಇದ್ರು, ಒಬ್ಬೊಬ್ಬರನ್ನ ಭೇಟಿಯಾಗಿ ಕುಲಂಕುಷವಾಗಿ ಮಾತನಾಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಏನೇನು ಮಾತನಾಡ್ತಾ ಇದ್ದಾರೆ, ಜೊತೆಗೆ ಯಾರೆಲ್ಲ ನಾಯಕರುಗಳು ಬಂದು ಭೇಟಿ ಆಗ್ತಾ ಇದ್ದಾರೆ ಅನ್ನೋದನ್ನ ಅಪ್ಡೇಟ್ ಕೊಡಿ. ಖಂಡಿತ ಇಂಚರ, ಯಾಕಂದ್ರೆ 40 ದಿನಗಳ ಕಾಲ ಏನು ಇದು ಮಧ್ಯಪ್ರಾಚ್ಯ ಯುದ್ಧ ಸಾಕಷ್ಟು ಕ್ಷಣಕ್ಕೂ ಕೂಡ ಕುತೂಹಲವನ್ನ ಮೂಡ್ತಿತ್ತು. ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗುತ್ತಾ ಅಥವಾ ಏನಾದ್ರು ಇದಕ್ಕೆ ತೆರೆ ಬೀಳುತ್ತಾ ಅಂತೇಳಿ ಸಾಕಷ್ಟು ಕುತೂಹಲ ಇತ್ತು. ಸೊ ಹೀಗಾಗಿ ಇವತ್ತು ಏನು ಒಂದು ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ಇವತ್ತು ಅಂದ್ರೆ ಈ ಒಂದು ಇರಾನ್ ನ ಒಂದಿಷ್ಟು 4 ಜನ ಸದಸ್ಯರು ಜೊತೆಗೆ ಅಮೆರಿಕದ 4 ಜನ ಸದಸ್ಯರನ್ನ ಕರೆಸಿ ಇವತ್ತು ಆ ಯುದ್ಧಕ್ಕೆ ಅಂದ್ರೆ ಇಬ್ಬರನ್ನ ಮುಖಾಮುಖಿ ಅಥವಾ ಅವರ ಏನು ಬೇಡಿಕೆಗಳಿಂದವೆ ಯುದ್ಧ ಯಾಕಾಯ್ತು, ಯಾಕೆ ಯುದ್ಧ ನಿಲ್ತಾ ಇಲ್ಲ ಅಂತೇಳಿ ಇವತ್ತು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇವತ್ತು ಆ ಯುದ್ಧ ವಿರಾಮಕ್ಕೆ ಇವತ್ತು ಒಂದಿಷ್ಟು ಚರ್ಚೆಯನ್ನ ಮಾಡೋದಕ್ಕೆ ಇವತ್ತು ಸಭೆಯನ್ನ ಕರೆಯಲಾಗಿತ್ತು. ಈಗಾಗಲೇ ಅಂದ್ರೆ ಅಮೆರಿಕದಿಂದ ಈಗಾಗಲೇ 4 ಸದಸ್ಯರು ಬಂದಿರುವಂತದ್ದು, ಜೊತೆಗೆ ಇರಾನ್ ನಿಂದನೂ ಕೂಡ 4 ಸದಸ್ಯರು ಬಂದಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಮಧ್ಯಸ್ಥಿಕೆ ವಹಿಸಿರುವಂತಹ ಏನು ಒಂದು ಪಾಕಿಸ್ತಾನದ ಪ್ರಧಾನಿ ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಮುಖ್ಯವಾಗಿ ಅಂದ್ರೆ ಈ ಅಮೆರಿಕದವರನ್ನ ಮತ್ತೆ ಇರಾನ್ ಅವರನ್ನ ಮುಖಾಮುಖಿಯಾಗಿ ಇನ್ನು ಯಾವುದೇ ಅವರ ಬೇಡಿಕೆಗಳನ್ನ ಕೇಳಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಬಂದಿರುವಂತಹ ನಾಯಕರನ್ನ ಅಂದ್ರೆ ಪಾಕಿಸ್ತಾನದ ಪ್ರಧಾನಿಯವರು ಫಸ್ಟ್ ಅಮೆರಿಕದ ಸದಸ್ಯರುಗಳನ್ನ ಕರೆದು ಮಾತಾಡಿಸುವಂತ ಕೆಲಸ ಮಾಡಿದ್ರೆ, ಜೊತೆಗೆ ತದನಂತರ ಯುದ್ಧದ ಇರಾನ್ 4 ಸದಸ್ಯರು ಮಾತಾಡಿಸುವಂತ ಕೆಲಸ ಮಾಡಿದ್ದಾರೆ. ಸೊ ಇವರ ಬೇಡಿಕೆಗಳೇನು ಅಂತ ಹೇಳಿದರೆ, ಇದು ಮುಖ್ಯವಾಗಿ ಏನು ಒಂದು ಹಾರ್ಮುಜ್ ಜಲಸಂಧಿಯನ್ನ ತಡೆ ಹಿಡಿಯಲಾಗಿತ್ತು, ಅಲ್ಲಿಂದ ಸಾಕಷ್ಟು ದೇಶಗಳಿಗೂ ಕೂಡ ಸಾಕಷ್ಟು ನಷ್ಟ ಉಂಟಾಗ್ತದೆ. ಸೊ ಹೀಗಾಗಿ ಇವರ ಬೇಡಿಕೆಗಳೇನಿದೆ, ಯುದ್ಧ ನಿಲ್ಲಿಸಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತೇಳಿ ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಇಬ್ಬರ ನಾಯಕರ ಜೊತೆ ಕೂಡಿ ಇಬ್ಬರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈಗ ಇನ್ನೇನು ಕೆಲವೇ ಹೊತ್ತಲ್ಲಿ ಇದೀಗ ಇಬ್ಬರನ್ನು ಅಂದ್ರೆ ಏನು ಇರಾನ್ ಮತ್ತೆ ಅಮೆರಿಕದ ನಾಯಕರುಗಳನ್ನ ಕರೆಸಿ ಜೊತೆಗೂಡಿಸಿ ಸಭೆಯಲ್ಲಿ ಅಂದ್ರೆ ಯುದ್ಧಕ್ಕೆ ವಿರಾಮ ಆಗೋದಕ್ಕೆ ಏನೆಲ್ಲ ಮಾತುಕತೆ ಆಡ್ಬೇಕು ಅದನ್ನ ಇವತ್ತು ಪಾಕಿಸ್ತಾನದ ಪ್ರಧಾನಿ ಮಾಡುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಇವರ ಬೇಡಿಕೆಗಳೇನು, ಅಮೆರಿಕದವರು ಬೇಡಿಕೆ ಏನಿಟ್ಟಿದ್ದಾರೆ, ಇರಾನ್ ಅವರು ಬೇಡಿಕೆ ಇಟ್ಟಿದ್ದಾರೆ, ಅಂದ್ರೆ ಯುದ್ಧ ನಿಲ್ಬೇಕು ಅಂದ್ರೆ ಯಾರ್ಯಾರಿಗೆ ಈಗಾಗಲೇ ಏನಂದ್ರೆ ಒಂದಿಷ್ಟು ಅಂದ್ರೆ ಈ ಇರಾನ್ ನಿಂದ ಸಾಕಷ್ಟು ಸಂಪತ್ತನ್ನ ಅಮೆರಿಕದವರು ವಶಪಡಿಸ್ಕೊಂಡಿದ್ದಾರೆ. ಅಮೆರಿಕ ವಶಪಡಿಸ್ಕೊಂಡಿರುವಂತ ಆಸ್ತಿಗಳನ್ನೆಲ್ಲ ಇರಾನ್ ಅವ್ರು ಬಿಡ್ಬೇಕು ಅಂತ ಹೇಳ್ತಾರೆ. ಸೊ ಹೀಗಾಗಿ ಇನ್ನಷ್ಟು ಸಾಕಷ್ಟು ಬೇಡಿಕೆಗಳಿಂದ ಎಲ್ಲವೂ ಕೇಳಿ ಮುಖಾಮುಖಿಯಾಗಿ ಮಾತಾಡಿಸಿ ಅಂದ್ರೆ ಸಂಧಾನಕ್ಕೆ ಬರ್ತಾ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ ಅಂತೀರಾ? ಓಕೆ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.